ಇದು KPTCL ಆಫೀಸು ಮತ್ತು ಜೋಗ್ ಫಾಲ್ಸ್ ಎಲ್ಲ ಕಂಟ್ರೋಲ್ ಆಗೋದು ಇಲ್ಲಿಂದಾನೆ. ಐ ಮೀನ್ ಲಿಂಗನಮಕ್ಕಿ ಡ್ಯಾಮ್ ಎಲ್ಲ ಕಂಟ್ರೋಲ್ ಆಗೋದು ಇಲ್ಲಿಂದಾನೆ. ಇಲ್ಲೇ ಎಲ್ಲ ಇಂಜಿನಿಯರ್ಸ್ ಇರ್ತಾರೆ. ಸೊ ಇಲ್ಲಿಂದ ಹಿಂಗೆ ಮುಂದೆ ಹೋಗ್ಬೇಕು. ಇನ್ನು ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ಗೊತ್ತಿಲ್ಲ. ಕಡೆ ಇಲ್ಲೇ ಇನ್ನೊಂಚೂರು ಮುಂದೆ ಬಂದರೆ ಇನ್ನೊಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಇದೆ. ಫುಲ್ ಎಂಡಿಗೆ ಹೋದರೆ ಸರ್ಕ್ಯೂಟ್ ಹೌಸ್ ಇದೆ. ಸರ್ಕ್ಯೂಟ್ ಹೌಸಿಗೆ ಬಿಡೋದಿಲ್ಲ. ರೋಡ್ ಸ್ವಲ್ಪ ಹಾಳಾಗಿದೆ. ಇಟ್ಸ್ ಓಕೆ. ಇಲ್ಲೆಲ್ಲ ಇಟ್ಸ್ ಓಕೆ, ಯಾಕಂದರೆ ಟೂರಿಸ್ಟ್ ಬರ್ತಾರೆ, ಬಟ್ ಅಷ್ಟೊಂದು ಜನ ಗೊತ್ತಿಲ್ಲ ಇಲ್ಲಿ ಜಾಸ್ತಿ. ಬನ್ನಿ ಹೋಗೋಣ, ಎಲ್ಲೂ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ನಾನಿಲ್ಲಿ ಬರೋದಕ್ಕೆ ಪರ್ಮಿಷನ್ ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಪರ್ಮಿಷನ್ ಏನಿಲ್ಲ, ಡೈರೆಕ್ಟಾಗಿ ಬರ್ಬೋದು. ಬಟ್ ಇಲ್ಲಿ ಕೇಳ್ತಾರೆ ಅನ್ಸತ್ತೆ, ಎಂಟ್ರಿ ಮಾಡಬೇಕು. ಹೇಳಿ. ಹೋಣ. ಸೊ ನಾವಿವಾಗ KPTCL ಅವರ ಪವರ್ ಸರ್ಕ್ಯೂಟ್ ಹೌಸ್ ಕಡೆ ಹೋಗ್ತಾ ಇದ್ದೀವಿ. ಸರ್ಕ್ಯೂಟ್ ಹೌಸಿಗೆ ಬಿಡೋದಿಲ್ಲ, ಬಟ್ ಇಲ್ಲಿ ಒಂದು ಟೆಂಪಲ್ ಇದೆ, ಬಳೆ ಪದ್ಮಾವತಿ ಅಂತ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ಈ ಕಡೆ ಹೋದರೆ ಸರ್ಕ್ಯೂಟ್ ಹೌಸು, ಈ ಕಡೆ ಬಂದರೆ ಟೆಂಪಲ್ಲು. ನೀವು ಇಲ್ಲಿ ಟೆಂಪಲಿಗೆ ಬರ್ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಒಂದು ಇದ್ದರೆ ಸಾಕು. ವ್ಯಾಲಿಡ್ ಆಧಾರ್ ಕಾರ್ಡ್ ಅಗೇನ್ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಬಿಟ್ಟು ಒಳಗೆ ಬರ್ಬೋದು. ರಾತ್ರಿ 10 ಗಂಟೆ ತನಕ ಟೈಮಿಂಗ್ ಇರುತ್ತೆ. 10 ಗಂಟೆ ಒಳಗಡೆ ಬಂದ್ರಾಯ್ತು ವಾಪಸ್. ಒಂದು ಚೀಟಿ ಕೊಡ್ತಾರೆ, ಆ ಚೀಟಿ ವಾಪಸ್ ಹೋಗುವಾಗ ಸೆಕ್ಯೂರಿಟಿ ಅವ್ರಿಗೆ ಕೊಟ್ಟರೆ ಆಯ್ತು ಅಷ್ಟೇ. ಟೆಂಪಲಿಗೆ ಹೋಗುವ ಇವಾಗ. ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾರೆ, ಅದೇ ನಂಬಿಕೆ ಮೇಲೆ ಹೋಗ್ತಾ ಇದ್ದೀವಿ. ಸಸ್ಪೆನ್ಷನ್ ಎಲ್ಲ ಹೋಗ್ಬಿಡುತ್ತೆ, 4 5 ಡಮಾರ ಆಗ್ಬಿಡುತ್ತೆ ಅಷ್ಟೇ. ಈ ಥರ ಇದ್ದರೆ ರೋಡೊಂದು ಕರೆಕ್ಟಾಗಿ ಮಾಡಿಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ. ಡೆನ್ಸ್ ಫಾರೆಸ್ಟ್ ಇದು. ಅಪ್ಪ, ಇಲ್ಲೆಲ್ಲ ತೋಟ ಎಲ್ಲ ಇದೆಯಲ್ಲ, ಇಲ್ಲೂ ತೋಟ ಮನೆ ಎಲ್ಲ ಮಾಡ್ಬಿಟ್ಟಿದ್ದಾರೆ.
ನೋಡಿ ನಾವು ಎಲ್ಲಿ ಬಂದ್ವಿ ಅಂತ. ಟೆಂಪಲ್ಲು ಆ ಕಡೆ ಇರೋದು. ಸುಮಾರು ಜನ ಬರ್ತಾರಲ್ಲ ಇಲ್ಲಿ, ಬಟ್ ಸ್ಟಿಲ್ ಇದು ಮಿನಿಮಮ್ ಕ್ರೌಡ್ ಇದು. ಇಲ್ಲಿ ನಾವು ಟೂ ವೀಲರ್ ಹಾಕೋದಕ್ಕಿಂತ ಒಳಗೆ ನಿಲ್ಸುವ. ಇದು ಬಳೆ ಪದ್ಮಾವತಿ ದೇವಸ್ಥಾನ. ಇಲ್ಲಿ 2 ಲೈನ್ ಇರುತ್ತೆ ಟೆಂಪಲ್ ಒಳಗಡೆ ಹೋಗೋಕ್ಕೆ. ಒಂದು ತುಂಬ ಉದ್ದ ಲೈನ್ ಇದೆ, ಅದು ಬಂದು ಸೇವೆ ಮಾಡಿಸೋರು. ಇನ್ನೊಂದು ನಾರ್ಮಲ್ ದರ್ಶನಕ್ಕೆ ಹೋಗೋರು ಇನ್ನೊಂದು ಲೈನಲ್ಲಿ ಹೋಗ್ಬೋದು. ಒಳಗಡೆ ಕ್ಯಾಮ್ರಾ ಅಲ್ಲೋ ಇಲ್ಲ. ಸೊ ಇಲ್ಲಿ ನಾನೇ ಯಾರು ನಮಸ್ಕಾರ ಮಾಡ್ಕೊಳ್ಳಿ. ಇದು ಬಳೆ ಪದ್ಮಾವತಿ ದೇವಸ್ಥಾನ. ಜೋಗ್ ಫಾಲ್ಸಿಂದ ಮುಂದೆ ಬಂದು ಪವರ್ ಹೌಸ್ ಕಡೆ ಬರಬೇಕು. ಬಳೆ ಪದ್ಮಾವತಿ ದೇವಸ್ಥಾನದಲ್ಲಿ ಎವ್ರಿಡೇ ಊಟ ತಿಂಡಿ, ಸಾಯಂಕಾಲ ಬ್ರಂಚ್ ಎಲ್ಲನೂ ಇದೆ. ಸೊ ಇದು ಟೈಮಿಂಗ್ಸು. ಸೊ ಯಾರು ಬಂದ್ರೂ ಊಟ ಮಾಡಿಕೊಂಡು ಹೋಗ್ಬೋದು ಇಲ್ಲಿ. ದಿಸ್ ಈಸ್ ಒನ್ ಆಫ್ ದ ಅಡ್ವಾಂಟೇಜ್. ಲೈಕ್ ನಮ್ಮ ಟೆಂಪಲ್ಗಳಲ್ಲಿ ಪ್ರಸಾದ ಭೋಜನ ಇರುತ್ತೆ. ಇದು ಟೈಮಿಂಗ್ಸ್ ಏನು ನೋಡ್ತಾ ಇರೋ ಅದು. ಸೊ ನೋಡಿದ್ವಿ ಅಲ್ಲ, ಬಳೆ ಪದ್ಮಾವತಿ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ವೀಕೆಂಡಲ್ಲಿ ಆಬ್ವಿಯಸ್ಲಿ ಕ್ರೌಡ್ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ಜೋಗ್ ಫಾಲ್ಸಿಗೆ ಬಂದವರು ಇಲ್ಲಿಗೆ ಖಂಡಿತ ಬರಬೇಕು. ತುಂಬ ಚೆನ್ನಾಗಿದೆ. ಮಧ್ಯಾಹ್ನ ಊಟ ಇದೆ, ವಾಶ್ರೂಮ್ ಎಲ್ಲ ಇದೆ, ಇಲ್ಲಿ ಕ್ಲೀನಾಗಿದೆ ಎಲ್ಲನೂ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಮತ್ತು ಸಾಯಂಕಾಲ ಕೂಡ ನಮಗೆ ಸ್ನ್ಯಾಕ್ಸ್ ಥರ ಏನೋ ಇದೆ, ಉಪಹಾರ ಅಂತ ಇತ್ತು. ತುಂಬ ಚೆನ್ನಾಗಿದೆ. ಕಾಡು ಮಧ್ಯದಲ್ಲಿದೆ. ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು ಇದಕ್ಕೆ. ಆ್ಯಂಡ್ ಈ ಟೆಂಪಲ್ಗೆ ಏನೋ ಹಿಸ್ಟ್ರಿ ಇದೆ, ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ವಿಡಿಯೋದಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಬಳೆ ಪದ್ಮಾವತಿ ದೇವಸ್ಥಾನದ್ದು ಹಿಸ್ಟ್ರಿ, ಅಥವಾ ಅಲ್ಲಿದೇನು ಶಕ್ತಿ ಇದೆ ಅದನ್ನ. ನಾವು ಲೆಫ್ಟ್ ಹೋಗ್ಬೇಕಾ ರೈಟ್ ಹೋಗ್ಬೇಕಾ? ಲೆಫ್ಟ್. ಆ ಕಡೆ ರೋಡ್ ಕ್ಲೋಸ್ ಮಾಡಿದ್ರು. ಒಂಥರ ಹಂಪಿದ್ರೆ ಹೆಂಗೋ ಹೋಗೋದು ಗಾಡಿ ಆಗಲಿಲ್ಲ. ಸೊ ತುಂಬ ಚೆನ್ನಾಗಿದೆ ಟೆಂಪಲ್ಲು. ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ಶರಾವತಿ ಬ್ಯಾಕ್ ವಾಟರ್ ಅಂದರೆ ನಮ್ಮ ತಲಕಡಲೆ ಡ್ಯಾಮಿಂದ ಪಕ್ಕ ಇದೆ ಇದು. ನಮಗೆ ಡ್ಯಾಮ್ಗಂತೂ ಹೋಗಕ್ಕೆ ಬಿಡೋದಿಲ್ಲ, ಯಾಕೆಂದರೆ ಅಲ್ಲಿ ಸೆಕ್ಯೂರಿಟಿ ರೀಸನ್ಗೆ ಬಿಡೋದಿಲ್ಲ. ಬಟ್ ನಮಗೆ ಇಲ್ಲಿಂದ ಒಂದು ಪಾಯಿಂಟಲ್ಲಿ ಶರಾವತಿ ಬ್ಯಾಕ್ ವಾಟರ್ ಕಾಣುತ್ತೆ. ಈ ಕಡೆ ಇರಲ್ಲ, ಇನ್ನೂ ಮುಚ್ಚೋದು ಮುಂದೆ ಅಲ್ಲಿ. ತುಂಬ ಚೆನ್ನಾಗಿದೆ ಪ್ಲೇಸು, ಕೂಲ್ ಆಗಿದೆ. ಫುಲ್ಲು ಫಾರೆಸ್ಟ್ ಮಧ್ಯ ಇರೋದು ಇದು. ಈ ಕಡೆ ಕಾಣುತ್ತೆ ನೋಡು, ನಿಲ್ಲಿಸ್ತೀನಿ ನಾನು ಬಂದಿದ್ದ ತಕ್ಷಣ ಹೇಳು. ಸೊ ಇದೇ ಥರ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಇಲ್ಲಿಂದ ನೆಕ್ಸ್ಟು ಬೇರೆ ಕಡೆ ಹೋಗಬೇಕು. ಬೇರೆ ಕಡೆ ಯಾವ ಕಡೆ ಅಂತ ಹೇಳ್ತೀನಿ ಹೋದ್ಮೇಲೆ. ನೋಡು ಅದ ಓಕೆ, ಒಂದೇ ಒಂದು ಪಾಯಿಂಟ್ ಕಾಣುತ್ತೆ, ಬಟ್ ಯಾರು ಕ್ಲಿಯರಾಗಿ ಕಾಣೋದಿಲ್ಲ. ಅದು ಮುಂದೆ ಒಳ್ಳೊಳ್ಳೆ ಪ್ಲೇಸಸ್ ಇದ್ದಾವೆ, ಸ್ಟಾಪ್ ಮಾಡಿಕೊಂಡು ಹೋಗೋಣ. ಮಳೆಗಾಲದಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬರೋದಕ್ಕೆ. ಫುಲ್ಲು ಗ್ರೀನರಿ ಇರುತ್ತೆ, ಮತ್ತು ಫಾಗ್ ಇರುತ್ತೆ. ಆ ಕಡೆ ಗಿಡದಲ್ಲೆಲ್ಲ ಫುಲ್ಲು ಫಾಲ್ಸ್ ಇದೆ.
ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದೆ, ಹೊರಗಡೆ ಬಂದಿಲ್ಲ, ಐ ಮೀನ್ ಈ ರೂಟಲ್ಲಿ ಬಂದಿರಲಿಲ್ಲ. ದೂರದಿಂದ ಕಾಣುತ್ತೆ ಫಾಲ್ಸ್ ಎಲ್ಲ, ಬಟ್ ಈ ರೂಟಲ್ಲಿ ಬಂದಿರೋ ನಾವು ಮೇ ಬಿ ಇನ್ನೂ ಹತ್ರ ನೋಡ್ಬೋದಿತ್ತು ನಾವು, ಮತ್ತು ಇನ್ನೂ ಕ್ಲಿಯರ್ ಆಗಿ ನೋಡ್ಬೋದಿತ್ತು ಫಾಲ್ಸು. ಓಕೆ, ನೆಕ್ಸ್ಟ್ ಮಳೆಗಾಲದಲ್ಲಿ ಬರೋಣ. ನೀವು ಬಡೆ ಪದ್ಮಾವತಿ ಟೆಂಪಲಿಂದ ಹೊರಗೆ ಬಂದಮೇಲೆ ಆ ಚೀಟಿ ಕೊಟ್ಟಿದ್ರಲ್ಲ, ಆ ಚೀಟಿ ತಕ್ಕೊಡು. ಸೊ ಇಲ್ಲಿ ಬಂದು ಆ ಚೀಟಿ ತೋರಿಸ್ಬಿಟ್ಟು ಹೋಗ್ಬೇಕು. ಥ್ಯಾಂಕ್ ಯು ಸರ್. ಸೊ ಇಲ್ಲಿ ಬಂದು ಚೀಟಿ ತೋರಿಸ್ಬಿಟ್ಟು ಮತ್ತೆ ಮುಂದೆ ಹೋಗ್ಬೇಕು. ಎಂಟ್ರಿಯಲ್ಲಿ ಚೀಟಿ ತಗೋಬೇಕು, ಎಕ್ಸಿಟಲ್ಲಿ ಚೀಟಿ ಕೊಡಬೇಕು. ಸೊ ನೀವು ಬಡೆ ಪದ್ಮಾವತಿ ಟೆಂಪಲ್ನ ನೋಡಿದ್ರಿ, ತುಂಬ ಚೆನ್ನಾಗಿತ್ತು. ಊಟ ಅನ್ನದಾನ ಇರುತ್ತಲ್ಲಿ, ಮಾರ್ನಿಂಗ್ ತಿಂಡಿ, ಮಧ್ಯಾಹ್ನ ಲಂಚ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಎಲ್ಲ ಕೊಡ್ತಾರೆ. ಸೊ ವಾಶ್ರೂಮ್ ಎಲ್ಲ ಇದೆ, ಕ್ಲೀನಾಗಿತ್ತು ವಾಶ್ರೂಮು. ಸೊ ರೆಕಮೆಂಡೆಡ್ ಪ್ಲೇಸು ನೀವು ಜೋಗ್ ಫಾಲ್ಸಿಗೆ ಬಂದಮೇಲೆ. ಸೊ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಗೂಗಲಲ್ಲಿ ಕೂಡ ಬಡೆ ಪದ್ಮಾವತಿ ಟೆಂಪಲ್ ಅಂತ ಹೊಡೆದ್ರೆ ಲೊಕೇಶನ್ ಬರುತ್ತೆ. ಸೊ ಇಲ್ಲಿಗೆ ನಮ್ಮ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಂಥ ಪ್ಲೇಸಸ್ಸು ಬೇರೆಯವರು ನೋಡಬೇಕು, ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.